ಅವರಿಬ್ಬರು ಡ್ಯಾನ್ಸ್ ಅನ್ನೋ ಕಲೆಯನ್ನ ಕಲಿತು ಸಿನಿಮಾ ಈವೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ತಮ್ಮದೇ ಆಸೆ ಆಕಾಂಕ್ಷೆಗಳನ್ನ ಕಂಡಿದ್ರು, ಹಲವು ಕನಸುಗಳನ್ನ ಇಟ್ಕೊಂಡಿದ್ರು. ಆದ್ರೆ ಯಮಸ್ವರೂಪಿಯಂತೆ ಬಂದಂತಹ ಲಾರಿಯೊಂದು ಇವರಿಬ್ಬರ ಜೀವವನ್ನ ಬಲಿ ಪಡೆದಿದೆ. ಇದರ ಡೀಟೇಲ್ಸ್ ಇಲ್ಲಿದೆ. ರಸ್ತೆ ಅಪಘಾತಕ್ಕೆ ಯುವ ಡ್ಯಾನ್ಸರ್ ಬಲಿ. ಯಮನಾಗಿ ಬಂದ ಲಾರಿಗೆ ಯುವಕ ಯುವತಿ ಬಲಿ. ಕುಣಿಗಲ್ ಬೈಪಾಸ್ ಬಳಿ ಅಪಘಾತದಲ್ಲಿ ದುರ್ಮರಣ. ಈ ಫೋಟೋದಲ್ಲಿ ಕಾಣುವ ಯುವಕನ ಹೆಸರು ಪ್ರಜ್ವಲ್, ಈ ಯುವತಿಯ ಹೆಸರು ಸಹನಾ. ಇಬ್ಬರಿಗೂ 21-22 ವರ್ಷ ವಯಸ್ಸು. ನಿನ್ನೆ ಬೆಂಗಳೂರು ನಗರದಿಂದ ಬೈಕ್ನಲ್ಲಿ ಸ್ನೇಹಿತರ ಜೊತೆಗೆ ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿ ಮದುವೆ ಕಾರ್ಯಕ್ರಮಕ್ಕೆ ಬಂದಿದ್ರು. ಮದುವೆ ಮುಗಿಸಿ ಬರುವ ದಾರಿಯ ಮಧ್ಯೆ ನೆಲಮಂಗಲದ ಕುಣಿಗಲ್ ಬೈಪಾಸ್ ಬಳಿ ವೇಗವಾಗಿ ಬಂದ ಲಾರಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಇಬ್ಬರು ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಶ್ರೀರಾಂಪುರದ ನಿವಾಸಿಯಾಗಿರುವ ಪ್ರಜ್ವಲ್, ಕುರುಬರಹಳ್ಳಿ ನಿವಾಸಿಯಾಗಿರುವ ಸಹನಾ ಇಬ್ಬರು ಡ್ಯಾನ್ಸರ್ಸ್. ಕೆಲವು ವರ್ಷಗಳ ಹಿಂದೆ ಇವೆಂಟ್ ಒಂದರಲ್ಲಿ ಇಬ್ಬರು ಪರಿಚಯವಾಗಿದ್ರು. ಆದರೆ ಕುಣಿಗಲ್ನಿಂದ ಮದುವೆ ಮುಗಿಸಿ ವಾಪಸ್ಸಾಗುವಾಗ ದುರಂತಕ್ಕೆ ಬಲಿಯಾಗಿದ್ದಾರೆ. ಇನ್ನು ಪ್ರಜ್ವಲ್ ಶ್ರೀರಾಂಪುರದ ಮನೆಯಿಂದ ಹೊರಟು ಅಮ್ಮ, ನಾನು ನನ್ನ ಸ್ನೇಹಿತರು ಮದುವೆಗೆ ಹೋಗಿ ಬರ್ತೀವಿ ಅಂತ ಹೇಳಿದ್ರಂತೆ. ಆದ್ರೆ ಈಗ ಮಗ ಸಾವನ್ನಪ್ಪಿದ್ದಾನೆ. ಮಗನ ಸಾವಿನಿಂದ ತಾಯಿಗೆ ಮಾತು ಬರದಾಗಿದ್ದು ಒಬ್ಬನೇ ಮಗನನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ. ನಾನು ಸುಮಾರು ವರ್ಷದಿಂದ ಡ್ಯಾನ್ಸ್ ಕ್ಲಾಸ್ ಮಾಡ್ತಿದ್ದೆ ಸರ್. ನನ್ನ ಒಂದು ಫ್ರೆಂಡ್ ಮದುವೆ ಹೋಯ್ತೀನಿ ಅಂತ ಹೋದ ಸರ್, ಅಷ್ಟೇ ಸರ್. ಅವ್ನು ಹೇಳಿತ್ತು ನಾನು ಮದ್ವೆಗೆ ಹೋಯ್ತೀನಮ್ಮ ಅಂತಲ್ಲ ಅಂದ್ಬಿಟ್ಟು ನಾನು ಸುಮ್ನೆ ಅದೇ ಸರ್. 4 ಗಂಟೆ ಮೇಲೆ 3 ಗಂಟೆಗೆ ನಾನು ಮಾತಾಡ್ದೆ ಸರ್ ಅವನ ಜೊತೆಲಿ. ನನ್ನ ಕರ್ಕೊಂಡು ಹೋಗು ಬಾರೋ ಅಂದೆ. ಅಮ್ಮ ಪ್ಲೀಸ್ ಅಮ್ಮ, ನಿನ್ ಬಸ್ಸಲ್ಲಿ ಬಂದ್ಬಿಡಮ್ಮ, ನಿನ್ ಬಸ್ಸಲ್ಲಿ ಬಂದ್ಬಿಡಮ್ಮ, ಡ್ಯಾನ್ಸ್ ಐತೀನಮ್ಮ, ನಾನು ಡ್ಯಾನ್ಸರ್ ಐತೀನಿ ಅಂತಾನೆ ಇದ್ದಿತ್ತು. ಒಂದ್ ಮಗಳು ನನಗೆ ದನ ಮಾಡ್ಬಿಟ್ಟು ನನ್ ಮಗ. ಹಾಸನ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಲಾರಿ ಬೈಕ್ ಅಪಘಾತದಲ್ಲಿ ಮೃತರಾದ ಪ್ರಜ್ವಲ್ ಹಾಗೂ ಸಹನಾ ಇಬ್ಬರಿಗೂ ಡ್ಯಾನ್ಸರ್ ಆಗುವ ಕನಸು. ಕೊರಿಯೋಗ್ರಾಫರ್ ಆಗಿ ಸಾಕಷ್ಟು ಮಕ್ಕಳಿಗೆ ನೃತ್ಯ ಕಲಿಸುವ ಆಲೋಚನೆ ಜೊತೆಗೆ ಚಿತ್ರರಂಗ ಹಾಗೂ ನಾನಾ ಇವೆಂಟ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ಹೆಸರು ಮಾಡುವ ಆಸೆಯನ್ನ ಹೊಂದಿದ್ರು. ಇಬ್ಬರ ಸಾವು ನಿಜಕ್ಕೂ ಬೇಸರ ತಂದಿದೆ ಅಂತ ಪ್ರಜ್ವಲ್ಗೆ ಡ್ಯಾನ್ಸ್ ಕಲಿಸಿದ ಗುರು ಚಿರಂಜೀವಿ ಆತನ ಕನಸಿನ ಬಗ್ಗೆ ಕಣ್ಣೀರ ವಿದಾಯ ಹೇಳಿದ್ದಾರೆ. ತುಂಬಾ ಚಿಕ್ಕ ಹುಡುಗನಿಂದ ನನ್ನ ಸ್ಟೂಡೆಂಟ್. ಆಕ್ಚುಲಿ ಕನಸೇನಿತ್ತು ಅಂದ್ರೆ ಒಂದು ದೊಡ್ಡ ಡ್ಯಾನ್ಸರ್ ಆಗಬೇಕು, ಕೊರಿಯೋಗ್ರಾಫರ್ ಆಗಬೇಕು ಅನ್ನೋದು ಒಂದು ಇಂಟೆನ್ಷನ್ ಇತ್ತು. ಮತ್ತೆ ಅವನದೇ ಆದಂತ ಒಂದು ಟೀಮ್ ಕಟ್ಟಬೇಕು ಅನ್ನೋದೊಂದು ಇಂಟೆನ್ಷನ್ ಇತ್ತು. 12-13 ಇಯರ್ಸ್ ಇಂದ ನನ್ನ ಜೊತೆನೇ ಇದ್ದ. ಇವೆಂಟ್ಗಳೆಲ್ಲ ಭಾಗಿಯಾಗ್ತಿದ್ದ. ಸ್ಕೂಲ್ಗಳಲ್ಲಿ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದ. ಮತ್ತೆ ಸಾವಿರಾರು ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದ ಸರ್ ಅವ್ನು ಚಿಕ್ಕ ವಯಸ್ಸಲ್ಲೇ. ಮಾರ್ನಿಂಗ್ ಬರ್ತೀನಿ, ಸ್ವಲ್ಪ ಹೊರಗಡೆ ಕೆಲಸ ಇದೆ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಬೇಗ ಅಂತಬಿಟ್ಟು ಹೇಳಿದ್ರು ಅಷ್ಟೇ, ಇನ್ನೇನು ಹೇಳಿರಲಿಲ್ಲ. ಒಟ್ಟಾರೆ ಹದಿಹರಿಯದ ಇಬ್ಬರ ವಯಸ್ಸು ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನ ಕಂಡು ಡ್ಯಾನ್ಸ್ ಲೋಕದಲ್ಲಿ ತನ್ನದೇ ಕನಸನ್ನ ಕಟ್ಟಿದ್ದ ಪ್ರಜ್ವಲ್ ಹಾಗೂ ಸಹನಾ ಜೀವನದಲ್ಲಿ ಯಮ ಸ್ವರೂಪಿಯಾಗಿ ಬಂದ ಲಾರಿ ಅಪಘಾತದಲ್ಲಿ ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ. ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮರಣೋತ್ತರ ಪರೀಕ್ಷೆಯ ನಂತರ ಮೃತರ ಕುಟುಂಬಕ್ಕೆ ಮೃತದೇಹವನ್ನ ಹಸ್ತಾಂತರಿಸಲಾಗಿದೆ. ಇತ್ತ 2 ಕುಟುಂಬಗಳಲ್ಲಿ ಮಕ್ಕಳನ್ನ ಕಳೆದುಕೊಂಡು ಪೋಷಕರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.